ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಮೆಕ್ಕೆಜೋಳ 5 ಕ್ವಿಂಟಲ್ ತಗೊಂಡ್ರೆ ಮೇನ್ ಗಿಟ್ಟದಲ್ಲ. ಎಕರಿ ಬಂದು 5 ಚೀಲ DF ಹಾಕಿವಿ, 3 ಚೀಲ ಈರಿಗೆ ಹಾಕಿವಿ. ಏನು ಖರ್ಚು ಬಂದ್ರೆ 25 ಕ್ವಿಂಟಲ್ ಬರ್ತಂಗೋ ಬಂದರೂ ನಮ್ಗೆ ಏನು ಗಿಟ್ಟಲಿಲ್ಲ. 40,000 ರೂಪಾಯಿ ಒಂದು ಎಕರೆಗೆ ಏನು ಬರಲಿಲ್ಲ ಸರ್. ನಮಗೆ 2,400 ರೂಪಾಯಿ ಹಾಕೊಂಡ್ರೆ ನಮ್ಗೆ ಗಿಟ್ಟದಲ್ಲ ಸರ್. ಈಗ ಎಷ್ಟಂತ ಹೇಳೋರು ಇಲ್ಲಿ ಈಗ APMC ರೇಟು ಇನ್ನೂ ಹೇಳಿಲ್ಲ ರೇಟು. ಅವ್ರು 400, 600 ಕೇಳ್ತಾರ. 450, 800, 1800, 1600 ಕೇಳ್ತಾರೆ ಸರ್. ನಮ್ಗೆ ಏನು ಗಿಟ್ಟದಿಲ್ಲ ಸರ್ ರೈತರಿಗೆ. ಏನು ಮಾಡ್ಬೇಕು ಸರ್ಕಾರ? ಈಗ ಸರ್ಕಾರ ಏನು ಮಾಡ್ಬೇಕು ಸರ್? 2,400 ಕರಿಬೇಕು ಸರ್. ನಮಗೆ ರೈತರಿಗೆ ಹೆಂಗ ಮಾಡೋದು, ಖರೀದಿ ಮಾಡೋದು ಸರ್ಕಾರ ಖರೀದಿ ಮಾಡೋದು. ಮೆಕ್ಕೆಜೋಳ ರೈತರಿಗೆ ಇವತ್ತಿನ ದಿನ ಒಂದು DAP 1800 ರೂಪಾಯಿ 50 kg. ರೈತರು ಎಕರೆಗೆ 5 ಕ್ವಿಂಟಲು 5 ಚೀಲ DAP 3 ಚೀಲ ಹೀರಿ ಹಾಕಿದ್ದಾರೆ. ಒಂದು ಎಕರೆಗೆಲ್ಲ ಖರ್ಚು 40,000 ರೂಪಾಯಿ ಬರುತ್ತೆ. ಇವತ್ತಿನ ದಿನ 25ರಿಂದ 30 ಕ್ವಿಂಟಲ್ ಮೆಕ್ಕೆಜೋಳ ಬರುತ್ತೆ. ಸರ್ಕಾರ ಬರೀ 5 ಕ್ವಿಂಟಲ್ ತಾಂತು ಅಂದರೆ ರೈತರಿಗೆ ನಷ್ಟ ಆಗ್ತದೆ. ಇಲ್ಲಿ ನೋಡಿ ಮಾರ್ಕೆಟ್ನಲ್ಲಿ 1700 ರೂಪಾಯಿ, 1600 ರೂಪಾಯಿ, 1800 ರೂಪಾಯಿ ಆಗ್ತಾ ಇದ್ದಾರ. ಗೌರ್ಮೆಂಟ್ ಖರೀದಿ ತಗೊಂಡ್ರೆ ರೈತರಿಗೆ ಅನುಕೂಲ ಆಗ್ತದೆ. 2,400 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ಒಬ್ಬ ರೈತಿಗೆ 20 ಕ್ವಿಂಟಲನ ತಗೋಬೇಕು ಕನಿಷ್ಠ. ಮೊದಲಿಂದ ಫಸ್ಟುಲಿಂದ ತಗೊಂತಾರೆ ಸುಮಾರು 95ರಿಂದ ಫಿಕ್ಸ್ ಮಾಡಿ ಸರ್ಕಾರ ತಗೊಂತಿರೋದು 25 ಕ್ವಿಂಟಲ್ ತಗೊಂತದೆ. ಇವತ್ತು 5 ಕ್ವಿಂಟಲ್ ಅಂದರೆ ಯಾರಿಗೆ ಕೊಡೋದು ಮೆಕ್ಕೆಜೋಳ? ಆದ್ದರಿಂದ ರೈತರಿಗೆ ಇದು 25 ಕ್ವಿಂಟಲ್ ತಗೊಂಬ್ಲಿದ್ರೆ ಇಡೀ ಕಂಪ್ಲೀಟ್ ಬಳ್ಳಾರಿ ಜಿಲ್ಲೆ ಉಗ್ರ ಹೋರಾಟ ಮಾಡೋಕ್ಕಾಗ್ತೈತೆ. ರೈತರು ಭಾಳ ಅನ್ಯಾಯ ಆಗ್ತೈತೆ. ಇದರಿಂದ ನಷ್ಟ ಆಗ್ತಾರೆ ರೈತರು. ಇದನ್ನು ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರ ತಿಳ್ಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ಇಲ್ಲಾಂದರೆ ಮುಂದಿನ ದಿನೊಳಗೆ ರೈತರೆಲ್ಲ ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ. ಆಮೇಲೆ ರೈತರು ಹಳ್ಳಿಗೆ ಸ್ಟ್ರೈಕ್ ಮಾಡೋಕ್ಕಾಗ್ತದೆ. ಇದನ್ನು ಸರ್ಕಾರ ಕೂಡ ಎಚ್ಚರಿಕೆ. APMC ಎಷ್ಟು ತೊಗೊಂತಿದ್ದಾರೆ? APMCಯಲ್ಲಿ ಬಂದು ಮಾಲಿನ ಮೇಲೆ ತಗೊಂತ 1700ರಿಂದ ಹಿಡಿದು 1500, 1800ವರೆಗೆ ತಗೊಂತಿದ್ದಾರೆ. ಈ ಮೊನ್ನೆ ಏನೋ ಸರ್ಕಾರ ತರಿತಾರ ಅನ್ನೋದಕ್ಕೋಸ್ಕರ 1900 ಮಾಡಿದ್ದಾರೆ. ಇವತ್ತಿನ ದಿನ ಸರ್ಕಾರ ಖರೀದಿ ಮಾಡಿದ್ರೆ ರೈತರಿಗೆ ಕೂಡ ಅನುಕೂಲ ಆಗ್ತೈತೆ. ವ್ಯಾಪಾರಸ್ಥರು ಕೂಡ ಹೆಚ್ಚಿನ ರೇಟ್ ಹಾಕ್ತಾರೆ. ಇಲ್ಲ ಸರ್ಕಾರ ಖರೀದಿ ಮಾಡಲಿಲ್ಲ ಅಂದರೆ 1500ರಿಂದ 1800ವರೆಗೆ ಖರೀದಿ ಮಾಡ್ತಾರೆ. ಕೂಡಲೇ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರ ಇದನ್ನು ತಿಳ್ಕೊಂಡು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಮುಂದಿನ ದಿನೊಳಗೆ ರೈತರೆಲ್ಲ ಸೇರಿ ಉಗ್ರ ಹೋರಾಟ ಮಾಡೋಕ್ಕಾಗುತ್ತೆ. ಕೆಲವು ರೈತರು, ದೊಡ್ಡ ರೈತರುಗಳು ಇಸ ಕೂಡ ಸಹಾಯ ಪರಿಸ್ಥಿತಿ ಬರುತ್ತೆ. ಮೆಕ್ಕೆಜೋಳ ಹಾಕಿವ ಸರ್, ಅವ್ರಿಗೆ ಗೊಬ್ಬರದ್ದು ಕೂಡ ಆಗಿಲ್ಲ, ಔಷಧ ಕೂಡ ಆಗಿಲ್ಲ. ಇದನ್ನು ಸರ್ಕಾರ ತಿಳ್ಕೊಂಡು, ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮೋದಿಯವರು ತಿಳ್ಕೊಂಡು ರೈತರಿಗೆ ನ್ಯಾಯ ಕೊಡ್ಬೇಕಂತ ಹೇಳ್ತೀವಿ. ರೈತ ಸಂಘದಿಂದ, ಕರ್ನಾಟಕ ರೈತ ಸಂಘ ಇಷ್ಟ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.